ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರಚನೆಯ ಚರ್ಚೆ ಜೋರಾಗಿದೆ. ಶಾಸಕರು ಆಕಾಂಕ್ಷಿಗಳು ಲಾಬಿ ಶುರು ಮಾಡಿಕೊಂಡಿದ್ರೆ ಕೆಲವು ಹಳೆಯ ಶಾಸಕರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಸ್ಥಾನಕ್ಕೆ ಹೊಸಬರು ಯಾರಾದರೂ ಬರೋದಿದ್ರೆ ಬರಲಿ, ಹೊಸಬರಿಗೆ ಅರ್ಹರಿಗೆ ಪಕ್ಷ ಮಣೆ ಹಾಕ್ಲಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ. ಜಮೀರ್ ಬಳಿಕ ಕೃಷ್ಣ ಬೈರೇಗೌಡ ತ್ಯಾಗದ ಮಾತು. ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧನಿದ್ದೇನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 2.5 ವರ್ಷದ ಬಳಿಕ ಸಂಪುಟ ಪುನರಚನೆಯಾಗುತ್ತೆ. ಸರ್ಕಾರ ಬಂದಾಗಲೇ ಈ ನಿರ್ಧಾರ ಆಗಿತ್ತು. ಅಗತ್ಯ ಬಿದ್ರೆ ಮಂತ್ರಿಗಿರಿ ಬಿಡುವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿದ್ದೇವೆ. ಮಂತ್ರಿಗಿರಿ ಬಿಟ್ಟು ಕೊಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡಗಿಂತ ಮೊದಲು ಆಹಾರ ಸಚಿವ KH ಮುನಿಯಪ್ಪ ಮಂತ್ರಿಗಿರಿ ಬಿಡ್ತೀನಿ, ನನ್ನ ಮಗಳು ರೂಪಾ ಶಶಿಧರ್ಗೆ ಕೊಡ್ತೀನಿ ಎಂದಿದ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ರು. ಸಚಿವ ಸ್ಥಾನ ಬಿಡುವಂತೆ ಹೈಕಮಾಂಡ್ ಕೇಳಿದ್ರೆ ಬಿಡಲು ಸಿದ್ಧ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು. ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದೇ ಮಾತನಾಡಿದ್ದಾರೆ. ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕಂದರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರಚನೆಯ ಚರ್ಚೆ ಜೋರಾಗಿದೆ. ಶಾಸಕರು ಆಕಾಂಕ್ಷಿಗಳು ಲಾಬಿ ಶುರು ಮಾಡಿಕೊಂಡಿದ್ರೆ ಕೆಲವು ಹಳೆಯ ಶಾಸಕರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಸ್ಥಾನಕ್ಕೆ ಹೊಸಬರು ಯಾರಾದರೂ ಬರೋದಿದ್ರೆ ಬರಲಿ, ಹೊಸಬರಿಗೆ ಅರ್ಹರಿಗೆ ಪಕ್ಷ ಮಣೆ ಹಾಕ್ಲಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ. ಜಮೀರ್ ಬಳಿಕ ಕೃಷ್ಣ ಬೈರೇಗೌಡ ತ್ಯಾಗದ ಮಾತು. ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧನಿದ್ದೇನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 2.5 ವರ್ಷದ ಬಳಿಕ ಸಂಪುಟ ಪುನರಚನೆಯಾಗುತ್ತೆ. ಸರ್ಕಾರ ಬಂದಾಗಲೇ ಈ ನಿರ್ಧಾರ ಆಗಿತ್ತು. ಅಗತ್ಯ ಬಿದ್ರೆ ಮಂತ್ರಿಗಿರಿ ಬಿಡುವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿದ್ದೇವೆ. ಮಂತ್ರಿಗಿರಿ ಬಿಟ್ಟು ಕೊಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡಗಿಂತ ಮೊದಲು ಆಹಾರ ಸಚಿವ KH ಮುನಿಯಪ್ಪ ಮಂತ್ರಿಗಿರಿ ಬಿಡ್ತೀನಿ, ನನ್ನ ಮಗಳು ರೂಪಾ ಶಶಿಧರ್ಗೆ ಕೊಡ್ತೀನಿ ಎಂದಿದ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ರು. ಸಚಿವ ಸ್ಥಾನ ಬಿಡುವಂತೆ ಹೈಕಮಾಂಡ್ ಕೇಳಿದ್ರೆ ಬಿಡಲು ಸಿದ್ಧ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು. ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದೇ ಮಾತನಾಡಿದ್ದಾರೆ. ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕಂದರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ.
ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗಿದೆ. ಶಾಸಕರು, ಆಕಾಂಕ್ಷಿಗಳು ಲಾಬಿ ಶುರು ಮಾಡಿಕೊಂಡಿದ್ರೆ ಕೆಲವು ಹಳೆಯ ಶಾಸಕರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಸ್ಥಾನಕ್ಕೆ ಹೊಸಬರು ಯಾರಾದರೂ ಬರೋದಿದ್ರೆ ಬರಲಿ, ಹೊಸಬರಿಗೆ ಅರ್ಹರಿಗೆ ಪಕ್ಷ ಮಣೆ ಹಾಕ್ಲಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ. ಜಮೀರ್ ಬಳಿಕ ಕೃಷ್ಣ ಬೈರೇಗೌಡ ತ್ಯಾಗದ ಮಾತು. ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧನಿದ್ದೇನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆಯಾಗುತ್ತೆ. ಸರ್ಕಾರ ಬಂದಾಗಲೇ ಈ ನಿರ್ಧಾರ ಆಗಿತ್ತು. ಅಗತ್ಯ ಬಿದ್ರೆ ಮಂತ್ರಿಗಿರಿ ಬಿಡುವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿದ್ದೇವೆ. ಮಂತ್ರಿಗಿರಿ ಬಿಟ್ಟು ಕೊಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡಗಿಂತ ಮೊದಲು ಆಹಾರ ಸಚಿವ KH ಮುನಿಯಪ್ಪ ಮಂತ್ರಿಗಿರಿ ಬಿಡ್ತೀನಿ, ನನ್ನ ಮಗಳು ರೂಪಾ ಶಶಿಧರ್ಗೆ ಕೊಡ್ತೀನಿ ಎಂದಿದ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ರು. ಸಚಿವ ಸ್ಥಾನ ಬಿಡುವಂತೆ ಹೈಕಮಾಂಡ್ ಕೇಳಿದ್ರೆ ಬಿಡಲು ಸಿದ್ಧ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು. ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದೇ ಮಾತನಾಡಿದ್ದಾರೆ. ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.